ಎಲ್ಲೋ ನಮಸ್ಕಾರ ಬಾಸು ಎಲ್ರಿಗೂ. ನೀವು ನೋಡ್ತಿದ್ದೀರಾ ರಾಕಿ ಟಾಕ್ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮ್ಮ ರಾಕಿ. ಸೊ ಇವತ್ತೊಂದು ವ್ಲಾಗನ್ನು ಟ್ರೈ ಮಾಡ್ತಾಯಿದ್ದೀನಿ. ಸೊ ಮಾರ್ನಿಂಗಿಂದ ರೂಮಲ್ಲಿ ಇದ್ದು ತುಂಬ ಬೋರ್ ಆಗ್ತಿತ್ತು. ಸೊ ಹಂಗೆ ಆಚೆ ಒಂದು ರೌಂಡ್ ಹೋಗೋಣ ಅಂತ ಹೊರಟಿದ್ದೀವಿ. ಸೊ ನೀವು ನೋಡ್ತಿರ್ಬೋದು ನಾನೀಗ ಡಾಬಸ್ಪೇಟೆಯಲ್ಲಿದ್ದೀನಿ. ಸೊ ನೋಡಿ ಈಗ ಹೋಗ್ತಾಯಿದ್ದೀನಿ, ನೋಡ್ತಿರ್ಬೋದು ಇದು ನಮ್ಮ ಡಾಬಸ್ಪೇಟೆ ಸರ್ಕಲ್ ದೊಡ್ಡಬಳ್ಳಾಪುರ ರೋಡು. ಸೊ ಹಂಗೆ ಇವತ್ತು ಸಂಡೇ ಆಯ್ತಲ್ಲ, ಮಾರ್ಕೆಟ್ ಇದೆ. ಸೊ ಮಾರ್ಕೆಟಲ್ಲಿ ಏನಾದರೂ ತೊಗೊಂಡು ಹಂಗೆ ಏನಾದರೂ ಒಂಚೂರು ತಿಂದ್ಕೊಂಡು ಬರೋಣ ಅಂತ ಹೋಗ್ತಿದ್ವಿ. ಸೊ ನೋಡ್ತಾ ಇರ್ಬೋದು ನಮ್ಮ ಸಂಡೇ ಬಜಾರು. ಸೊ ತುಂಬಾ ಕ್ರೌಡ್ ಇದೆ. ಹೀಗೆ ಹೋಗ್ತಾ ಇರಬೇಕಾದ್ರೆ ಇಲ್ಲಿ ನಮಗೆ ಡ್ರೈ ಫ್ರೂಟ್ಸ್ ಕಾಣಿಸ್ತು. ಇಲ್ಲಿ ನಮ್ಮ ಶೇಖರ್ ಗೌಡ ಡ್ರೈ ಫ್ರೂಟ್ಸನ್ನು ತೊಗೊತಾ ಇದ್ದಾನೆ, ಅಂದರೆ ಖರ್ಜೂರ ತೊಗೊಂಡ್ವಿ. ಸೊ ಖರ್ಜೂರ ತೊಗೊಂಡು ಇಲ್ಲಿ ಫೋನ್ಪೇ ಮಾಡ್ತಾಯಿದ್ದೀವಿ. ಸೊ ನೋಡ್ತಾರೆ ಫೋನ್ಪೇ ಆಯಿತು. ಸೊ ಈಗ ಹಂಗೆ ಹೋಗ್ತಾಯಿದ್ದೀವಿ. ಏನು ಗುರು, ಡಾಬಸ್ಪೇಟೆ ಸಂಡೇ ಬಜಾರ್ ಒಳ್ಳೆ ಚಿಕ್ಕಪೇಟೆ ಬಜಾರ್ ಆಗಿಬಿಟ್ಟದೆ. ಇಷ್ಟೊಂದು ಜನ, ಇಷ್ಟೊಂದು ಮಾರ್ಕೆಟ್ ದೊಡ್ಡದಾಗಿರುತ್ತೆ ಅಂತ ನಿಜವಾಗ್ಲೂ ಗೊತ್ತಿರಲಿಲ್ಲ. ಸೊ ಹಂಗೆ ಹೋಗ್ತಾಯಿದ್ದೀವಿ, ನೋಡಿ ನೀವು ನೋಡ್ತಾ ಇರ್ಬೋದು. ಸೊ ಹಂಗೆ ಇಲ್ಲಿ ಸೊ ಏನಾದರೂ ತಿನ್ನೋದಕ್ಕೆ ತಗೊಳ್ಳೋಣ ಅಂತ ನೋಡಿದ್ವಿ. ಸೊ ಇಲ್ಲಿ ಒಂದು ಪ್ಯಾಕೆಟ್ ಬಾದುಷಾನ ತೊಗೊಂಡ್ವಿ. ಬಾದುಷ ತೊಗೊಂಡು ಹಾಗೆ ಬರ್ತಾಯಿದ್ವಿ. ಇದು ನಮ್ಮ ಡಾಬಸ್ಪೇಟೆಯ ತರಕಾರಿ ಮಾರ್ಕೆಟು. ಈಗ ಸೊ ಅಲ್ಲಿಂದ ನಾವು ಏನಾದರೂ ತಿನ್ನೋಣ ಅಂತ ಬಂದ್ವಿ. ಸೊ ಇಲ್ಲಿ ಸೊ ನಮಗೆ ಫಿಶ್ಶು ಕಾಣಿಸ್ತು. ಸೊ ನಮಗೆ ಯಾಕೆ ಫಿಶ್ ತಿನ್ನಬೇಕು ಅನ್ನಿಸ್ತು. ಸೊ ಆರ್ಡ್ರ್ ಮಾಡಿದ್ವಿ, ಒಂದು ಫಿಶ್ ತೊಗೊಂಡು ಸೊ ನಮ್ಮ ಮೂವರು ತಿಂತಾಯಿದ್ವಿ. ಸೊ ಫಿಶ್ ಅಂದರೆ ನನಗಂದರೆ ತುಂಬ ಇಷ್ಟ. ಸೊ ಇದಾದಮೇಲೆ ಸೊ ನಮ್ಮ ಒಂದು ಪ್ಲೇಟು ಕಬಾಬನ್ನು ಆರ್ಡ್ರ್ ಮಾಡಿದ್ವಿ. ಸೊ ಕಬಾಬ್ ನಾನು ಜಾಸ್ತಿ ತಿನ್ನಲಿಲ್ಲ. ಸೊ ಫಿಶನ್ನು ನೋಡಿ ಫಿಶ್ ಪೂರ್ತಿ ನಾನೇ ತಿಂದ್ಬಿಟ್ಟಿದ್ದೀನಿ. ಸೊ ಆಮೇಲೆ ರಸ್ಕನ್ನು ತಗೊಂಡು ನಮ್ಮ ಗೆಳೆಯ ರೋಡಲ್ಲೇ ತಿಂತಿದ್ದಾನೆ. ಸೊ ಹಂಗೆ ಮಾರ್ಕೆಟ್ ಒಳಗಡೆ ಹೋಗ್ತಾಯಿದ್ದೀವಿ, ನೋಡ್ತಾ ಇರ್ಬೋದು. ಸೊ ಹಂಗೆ ಮಾರ್ಕೆಟಲ್ಲಿ ಪಕ್ಕದಲ್ಲೇ ಒಂದು ಕೆರೆ ಕಾಣಿಸ್ತು. ಕೆರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಅದನ್ನು ನೋಡ್ಕೊಂಡು ಮತ್ತೆ ಸೊ ಇಲ್ಲಿ ಹಾಗೆ ಬರ್ತಾ ಸೊ ಒಂದು ಸ್ವಲ್ಪ ಈರುಳ್ಳಿಯನ್ನು ತೊಗೊಂಡು ಸೊ ಕೊನೆಯದಾಗಿ ಈರುಳ್ಳಿ ತೊಗೊಂಡು ಹೋಗ್ತಾ ಇದ್ದೀವಿ ವಾಪಸ್ಸು ರೋಡ್ ಕಡೆ, ನೋಡ್ತಾ ಇರ್ಬೋದು ನೀವು. ಸೊ ಎಲ್ಲ ಮುಗೀತು, ನಾವು ಮತ್ತೆ ರೂಮ್ ಕಡೆ ಹೊರಟಿದ್ದೀವಿ. ಸೊ ಈ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಡಾಬಸ್ಪೇಟೆಯಲ್ಲಿರೋಂಥ ನಿಮ್ಮ ಫ್ರೆಂಡ್ಗೆ ಈ ವಿಡಿಯೋನ ತಪ್ಪದೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.